ಮಾಡ್ತೀವಿ. ಪ್ರತಿಭಾ ಪುರಸ್ಕಾರ ರೂಪದಲ್ಲಿ ಪ್ರತಿ ವರ್ಷ ಇಂತಹ ಪುಣ್ಯ ಕ್ಷೇತ್ರದಲ್ಲಿ ದಿವ್ಯ ಸಾನ್ನಿಧ್ಯದ ಪರವಾಗಿ ಕೊಡುವಂತಹ ಒಂದು ಯೋಜನೆ ಅವರ ಕೃಪೆಯಿಂದಲೇ ನಡೀತದೆ ಅಂತೇಳಿ ನಮಗೆ ಸರ್ವರಿಗೂ ಗೊತ್ತಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಈ ವರ್ಷದಲ್ಲಿ ನಾವು 6 ಜನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದೀವಿ. ಮೊದಲ ವರ್ಷ 4 ಜನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿದ್ವಿ. ನೆಕ್ಸ್ಟ್ 5 ಜನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿದ್ವಿ. ಲೌಕಿಕ ಶಿಕ್ಷಣ ಜೊತೆಗೆ ಒಂದು ವೇದ ಶಿಕ್ಷಣದವರೆಗೂ ಕೂಡ ನಾವು ಕೊನೆಯ 2 ವರ್ಷದಿಂದ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ವಿ. ಈ ಸಾರಿ ಮತ್ತೆ ಗುರುಕೃಪಾದಿಂದ 6 ಜನ ವಿದ್ಯಾರ್ಥಿಗಳು ಲೌಕಿಕ ಶಿಕ್ಷಣ ಮತ್ತು ಒಂದು ವೇದ ಶಿಕ್ಷಣದವರಿಗೆ ಆಯ್ಕೆ ಮಾಡಲಾಗಿದೆ. ಸೊ ಅದರಲ್ಲಿ ನಾನು ಒಬ್ಬೊಬ್ಬರಾಗಿ ವಿದ್ಯಾರ್ಥಿಗಳನ್ನ ಕರಿತೀನಿ. ಗುರು ಮಹಾರಾಜರಿಂದ ತಾವು ಪುರಸ್ಕಾರವನ್ನು ತಗೊಳ್ಳುವಂತೆ. ಔದುಂಬರ ಟ್ರಸ್ಟ್ ರಿಜಿಸ್ಟರ್ಡ್ ಇದು ಕೊಡಮಾಡುವ 5ನೇ ವರ್ಷದ ಮಾರ್ಚ್ 2026 ಪ್ರತಿಭಾ ಪುರಸ್ಕಾರವನ್ನು ಪರಮ ಪೂಜ್ಯ ಚಿದಂಬರ ಸ್ವರೂಪಿ ಶ್ರೀ ಮಾರ್ಥಾಂಡ ದೀಕ್ಷಿತರು ಅರ್ಥಾತ್ ಶ್ರೀ ಅರವಿಂದಪ್ಪನವರ 25ನೇ ವರ್ಷದ ಪುಣ್ಯ ಸ್ಮರಣೋತ್ಸವದಲ್ಲಿ ಶ್ರೀ ಕ್ಷೇತ್ರ ಬಡ್ಲಿಯ ಚಿದಂಬರ ದೇವಸ್ಥಾನ ಅರವಿಂದಾಶ್ರಮದಲ್ಲಿ ನಡೆಯುತ್ತಿರುವ ಸತ್ಸಂಗದಲ್ಲಿ ಇಂದು ಅಂದರೆ 26/3/2026 ಗುರುವಾರದಂದು ಸಂತರ ಸಮಾಗಮ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಪ್ರದಾನ ಮಾಡುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವೆಂದು ಭಾವಿಸೋಣ. ಈ ಕಾರ್ಯವು ಯಶಸ್ವಿಯಾಗಲು ಸಹಕರಿಸಿದ ಪ್ರತಿಯೊಬ್ಬರನ್ನು ಔದುಂಬರ ಟ್ರಸ್ಟ್ ಸದಾಕಾಲ ಸ್ಮರಿಸುತ್ತದೆ. ಸದ್ಗುರು ಮಹಾರಾಜರ ಕೃಪೆಯಿಂದ ಆಯ್ಕೆಯಾದ ವಿದ್ಯಾರ್ಥಿನಿಯರ ವಿದ್ಯಾಭ್ಯಾಸವು ಉತ್ತರೋತ್ತರ ಯಶಸ್ವಿಯಾಗಲೆಂದು ಔದುಂಬರ ಟ್ರಸ್ಟ್ ಹಾರೈಸುತ್ತದೆ. ಸೊ ಈ ಔದುಂಬರ ಟ್ರಸ್ಟ್ನ ಮೊದಲನೇ ವಿದ್ಯಾರ್ಥಿ ಗಂಗಾಧರ ಮಹದೇವಪ್ಪ ಮಲ್ಲಡ. ಇವರು ಹುಬ್ಬಳ್ಳಿಯವರು. SSLCಯಲ್ಲಿ 96% ಮಾಡಿದ್ದಾರೆ. ಪ್ರಥಮ PUC ಈಗ ಎಕ್ಸಾಮ್ ಮುಗಿದಿದೆ, ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ಗುರು ಮಹಾರಾಜರಿಂದ ಪ್ರತಿಭಾ ಪುರಸ್ಕಾರ. ಗುರುಜಿ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಈ ವಿದ್ಯಾರ್ಥಿಗೆ ಗಂಗಾಧರ ಮಹದೇವಪ್ಪ ಮಲ್ಲಡದವರಿಗೆ ಔದುಂಬರ ಟ್ರಸ್ಟ್ ಕಡೆಯಿಂದ 10,000 ನಗದು ಬಹುಮಾನ ಮತ್ತು ಆಶೀರ್ವಾದ ರೂಪದಲ್ಲಿ ಗುರುಗಳು ಆಶೀರ್ವದಿಸಿದ್ದಾರೆ. ಅವರ ಉತ್ತರೋತ್ತರ ವಿದ್ಯಾಭ್ಯಾಸ ಯಶಸ್ವಿಯಾಗಲೆಂದು ಔದುಂಬರ ಟ್ರಸ್ಟ್ ಹಾರೈಸುತ್ತದೆ. ಎರಡನೇದಾಗಿ ಪೂರ್ವ ಬಿ ಜೋಶಿ. ಮುಂದಿನ ವಿದ್ಯಾರ್ಥಿನಿ ಆಶಾ ವಿ ಇಟ್ನಾಳ್. ಇವರು ಇದೇ ಬಡ್ಲಿ ಕ್ಷೇತ್ರದವರೇ ಇದ್ದಾರೆ. ಬನ್ನಿ. ಹೌದು, ಆಶಾ ವಿಠಲ್ ಇಟ್ನಾಳ್ ಅವರು. ಇವರು ಪ್ರಥಮ PUC ಓದ್ತಾ ಇದ್ದಾರೆ. ನಮಗೆ ಪ್ರತಿ ವರ್ಷ ಒಂದು ಆಸೆ ಇರ್ತದೆ, ಏನಂತಂದ್ರೆ ಕ್ಷೇತ್ರದ ಕಡೆಯಿಂದ ಒಬ್ಬರಿಗಾದ್ರೂ ಕೊಡಬೇಕಂತ ಹೇಳಿ. ಕ್ಷೇತ್ರದವರಿಗೆ ಒಬ್ಬರಿಗಾದ್ರೂ ಕೊಡಬೇಕಂತ ನಮಗೆ ಆಸೆ ಇರ್ತದೆ. ಔದುಂಬರ ಟ್ರಸ್ಟ್ ಅವರಿಗೆ ಈ ಸಾರಿ ಇವರು ಭಾಗ್ಯವಂತರಿದ್ದಾರೆ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಅಂದ್ರೆ ಎಲ್ಲರೂ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ ಶಿವ ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಮುಂದಿನದಾಗಿ ಮಾಲತಿ ಮಂಜುನಾಥ್ ಪಾಟೀಲ್ ಕಾತ್ರಾಳದವರು. ಇವರು ಕೂಡ ಬಡ್ಲಿ ಸಮೀಪದಲ್ಲಿ ಇರುವವರು. ಕ್ಷೇತ್ರದವರಿಗೆ ನಾವು ಪ್ರತಿ ವರ್ಷ ಪ್ರತಿಯೊಬ್ಬರಿಗೂ 10,000 ರೂಪಾಯಿಯನ್ನು ಕೊಡ್ತಿದ್ದೀವಿ. ಈಗ ಇವರಿಗೆ ಆಶಾ ಅವರಿಗೆ 7,000, ಮಾಲತಿ ಅವರಿಗೆ 7,000 ಕೊಡ್ತಾ ಇದ್ದೀವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರು ಇನ್ನೂ ಹೆಚ್ಚಿನ ಪ್ರತಿಶತವನ್ನು ಮಾಡಿ ಮುಂದಿನ ಸಾರಿ ಹೆಚ್ಚಿನ ಪುರಸ್ಕಾರವನ್ನು ತಗೊಳ್ಳೋಕ್ಕಾಗಲಿ ಅಂತ ಹೇಳಿ ನನ್ನ ಅಮೌಂಟನ್ನು ಮೆನ್ಷನ್ ಮಾಡಿದ್ದೀನಿ.
ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ ಶಿವ ಸಾಂಬ ಚಿದಂಬರ ಹರ ಹರ ಹರ. ಮುಂದಿನದಾಗಿ ರಶ್ಮಿ ಆರ್ ಕುಲಕರ್ಣಿ, ಇವರು ಸವದತ್ತಿಯವರು, ಯಡ್ರಾವಿ ಸವದತ್ತಿ ಕಾಲೇಜಿನಲ್ಲಿದ್ದಾರೆ. ಈಗ ಪ್ರಥಮ PUC ಓದ್ತಾ ಇದ್ದಾರೆ. ಇವರು ಕೂಡ 8,000 ರೂಪಾಯಿ ನಗದು ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ ಹರ ಹರ. ಮುಂದಿನದಾಗಿ ಸೃಷ್ಟಿ ಶ್ರೀಕಾಂತ್ ಕುಲಕರ್ಣಿ. ಸೃಷ್ಟಿ ಶ್ರೀಕಾಂತ್ ಕುಲಕರ್ಣಿ ಇವರು ಪ್ರಥಮ PUC ಓದ್ತಾ ಇದ್ದಾರೆ. ಇವರು ಕೂಡ ಸವದತ್ತಿಯವರು. ಅವ್ರ ತಂದೆಯವರು ಬರೀ ವೇದಿಕೆ ಮೇಲೆ ಬನ್ನಿ. ಅವ್ರ ತಾಯಿ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಶಿವ 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 ಸಾಂಬ ಚಿದಂಬರ ಹರ ಹರ ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಅದಕ್ಕೆ ಜಯ. ಈ ತರನಾಗಿ 6 ಜನರಿಗೆ ಲೌಕಿಕ ಶಿಕ್ಷಣದ ಪ್ರತಿಭಾ ಪುರಸ್ಕಾರವನ್ನ ಕೊಟ್ಟಿದ್ದೇವೆ. ಇನ್ನೊಂದು ವೇದ ಪಾಠಶಾಲಾ ಇದೆ, ಸಂಸ್ಕೃತ ಶಿಕ್ಷಣ. ಅದಕ್ಕಾಗಿ ನಿಗದಿತ ಮೊತ್ತವನ್ನ ನಾವು ತೆಗೆದಿಟ್ಟಿದ್ದೇವೆ. ಅರ್ಥಾತ್ ಲೌಕಿಕ ಮತ್ತು ವೇದ ಶಿಕ್ಷಣ ಎರಡಕ್ಕೂ ಕೊಡುವ ಸದುದ್ದೇಶದಿಂದ ಔದುಂಬರ ಟ್ರಸ್ಟ್ ಈ ನಿರ್ಧಾರವನ್ನ ತೆಗೆದುಕೊಂಡಿರುತ್ತದೆ. ಸೊ ಈಗ ನಾವೆಲ್ಲ ಹೇಳಿದಾಗ ಇಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಪ್ರತಿಭಾ ಪುರಸ್ಕಾರದ ಉದ್ದೇಶ ನಾಟ್ ಓನ್ಲಿ ಪರ್ಸೆಂಟೇಜ್, ಬರೀ ಪರ್ಸೆಂಟೇಜ್ ಅಲ್ಲ, ಕ್ಷೇತ್ರಕ್ಕೆ ಬರಬೇಕು, ಇಂಥ ಸನ್ನಿಧಾನದ ಕಡೆಯಿಂದ ದರ್ಶನವನ್ನು ತಗೋಬೇಕು, ಅವರ ಆಶೀರ್ವಾದವನ್ನು ತಗೋಬೇಕು. ಯಾರೋ ದುಡ್ಡು ಕೊಡ್ತಾರೆ ಅದು ತಗೊಳ್ಳೋದು ಬೇರೆ, ಗುರುಗಳ ಕಡೆ ಆಶೀರ್ವಾದ ರೂಪದಲ್ಲಿ ತಗೊಳ್ಳೋದು ಬೇರೆ. ಇದನ್ನು ಪ್ರತಿ ವರ್ಷವೂ ನಾವು ಮೆಲುಕು ಹಾಕ್ತಾ ಇರ್ತೀವಿ. ಆ ಭಾವದಲ್ಲಿ ಇವು ತಗೊಂಡಿದ್ದಾರೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಸೊ ಅದಕ್ಕಾಗಿ ಅಣ್ಣ ಹೇಳಿದ್ರು, ಅವ್ರದ್ದು ಯಾರು ರಿಸೀವ್ ಮಾಡ್ಕೋತೀರಿ ಅಂದ್ರೆ ಆ ನಗದು ಬಹುಮಾನ ಆಗಲಿ ಪ್ರತಿಭಾ ಪುರಸ್ಕಾರವನ್ನ ಗುರು ಮಹಾರಾಜರ ವೇದಿಕೆ ಮೇಲಿದ್ದಾಗೆ ಅವರಿಗೆ ನಾವು ಶಿರವಾಗಿ ನಮಸ್ಕಾರ ಮಾಡಬೇಕಾಗ್ತದೆ. ಆ ಸಂಪ್ರದಾಯವನ್ನು ಕಲಿಯೋದಕ್ಕೆ ಇಂಥ ಕ್ಷೇತ್ರದಲ್ಲಿ ನಮ್ಗೆ ಅವಕಾಶ ಇರ್ತದೆ. ಆ ಥರದ ಸಂಸ್ಕೃತಿಯನ್ನು ನಾವು ಮೈಗೂಡಿಸ್ಕೊಳ್ಳೋಣ. ಈಗ ನಾವು ಯಂಗ್ಸ್ಟರ್ಸ್ ಇದ್ದೀವಿ, ಕಲಿಯೋ ಮನಸ್ಸಿರ್ತದೆ. ಯಾರೋ ಒಬ್ರು ಕೇಳಿದ್ರು ನಂಗೆ ಅಪ್ಲಿಕೇಶನ್ ಎಷ್ಟು ಬಂದವ್ರಿ ಮತ್ತು ನೀವು ಎಷ್ಟು ಮಂದಿ ಕೊಡತ್ತೀರಿ ಅಂತ. ಅಪ್ಲಿಕೇಶನ್ ಎಷ್ಟರೇ ಬರಲಿ, ಅದ್ರ ಮುಂದೆ ಡಿಸೈಡ್ ಮಾಡ್ಲಿಕ್ಕೆ 5-6 ಜನ ಇದ್ದಾರೆ ಅಲ್ಲಿ. ನಮ್ಗೆ ಏನಿರ್ತದೆ ಅಂದರೆ, ಯಾರು ಸತ್ಸಂಗದಲ್ಲಿ ಇರ್ತಾರೆ, ಯಾರು ಪ್ರತಿ ಪರ್ಸೆಂಟೇಜ್ ಅಷ್ಟೇ ನೋಡಿ ಕೊಡ್ಲಿಕ್ಕೆ ಆಗೋದಿಲ್ಲ ರೀ. ಅದಕ್ಕೆ ಗೌರ್ಮೆಂಟ್ ಸಾಕಷ್ಟು ಸ್ಕೀಮ್ಸ್ ಇದ್ದಾವೆ, ಎಲ್ಲ ಇದ್ದಾವೆ. ಕೆಲವೊಂದಿಷ್ಟು ನಮಗೆ ಆದ ಬೈಲಾಸ್ ಏನಿದ್ದಾವೆ ಅಕಾರ್ಡಿಂಗ್ ಟು ಔದುಂಬರ ಟ್ರಸ್ಟ್, ಆ ಪ್ರಕಾರವಾಗಿ ಕಮಿಟಿ ನಿರ್ಧಾರ ಮಾಡಿರುತ್ತೆ. ತಮಗೆಲ್ಲ ಒಳ್ಳೇದಾಗಲಿ. ಇದರ ಮೆಸೇಜ್ ನೀವು ಏನು ಕೊಡಬೇಕು ಅಂತಂದರೆ, ಔದುಂಬರ ಟ್ರಸ್ಟ್ ಬರೀ ದುಡ್ಡು ಕೊಡ್ತಾರೆ ಅಂತಲ್ಲ, ಅದು ಯಾರು ಕ್ಷೇತ್ರಕ್ಕೆ ಬರ್ತಾರೆ, ಮುಖ್ಯವಾಗಿ ಬಡ್ಲೆ ಕ್ಷೇತ್ರಕ್ಕೆ ಯಾರು ಬರ್ತಾರೆ, ಚಿದಂಬರ ಮಹಾಸ್ವಾಮಿ ಸಂಪ್ರದಾಯದಲ್ಲಿ ಯಾರಿದ್ದಾರೆ, ಶಿಕ್ಷಣಕ್ಕೆ ಯಾರಿಗೆ ಅವಶ್ಯಕತೆ ಇದೆ, ಅವರಿಗೆ ನಿಜವಾಗ್ಲೂ ನಾವು ನಗದು ಪುರಸ್ಕಾರವನ್ನು ಕೊಡುವಂತ, ಗುರು ಮಹಾರಾಜರ ಕಡೆಯಿಂದ ಆಶೀರ್ವಾದ ಮಾಡುವಂತ ಜವಾಬ್ದಾರಿಯನ್ನ ತಗೋತೀವಿ ಅಂತ ಹೇಳಿ ಈ ಮಾತು ಪರಮ ಪೂಜ್ಯರಿಂದ ಆಶೀರ್ವಚನಕ್ಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವ 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 ಎಂದೊಮ್ಮೆ, ಶಿವನಾಗಿ ಶಿವನ ಪೂಜಿಸುವ ಮನವೇ. ಹರ 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 ಎಂದೊಮ್ಮೆ, ಹರನಾಗಿ ಹರನ ಪೂಜಿಸುವ ಮನವೇ. ಲಿಂಗವೇ 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 ಎಂದೊಮ್ಮೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾಗು ಮನವೇ ಲಿಂಗವಾಗು.
ಬಸವಾದಿ ಪ್ರಮಥರನ್ನು ಹಾಗೂ ಈ ಭಾಗದ ಆರಾಧ್ಯ ದೇವರಾದ ಶ್ರೀ ಶಿವ ಚಿದಂಬರೇಶ್ವರನನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಪರಮ ಪೂಜ್ಯ ಚಿದಂಬರ ಲೀನ ಶ್ರೀ ಮಾರ್ತಾಂಡ ದೀಕ್ಷಿತರ ಅರವಿಂದಪ್ಪನವರು ಬಡ್ಲಿಗ್ ಇವರ 25ನೇ ವರ್ಷದ ಪುಣ್ಯ ಸ್ಮರಣೋತ್ಸವ, ಸತ್ಸಂಗ, ಹೋಮ, ಹವನ, ಅನೇಕ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇದೆಲ್ಲ ಮಾರ್ಗದರ್ಶಕರು ನಮ್ಮವರೇ ಆದ ಶ್ರೀ ದೇಸಾಯಿ ಗುರುಗಳು, ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ಟ ನಮ್ಮ ಅನಿಲ್ ಕಪೂರ್ ಅವರಲ್ಲಿ, ಎಲ್ಲ ವಿದ್ಯಾರ್ಥಿಗಳಿಗೆ, ಸಂತರೇ, ಎಲ್ಲರಿಗೂ ಶರಣಾರ್ಥಿ. ಪ್ರತಿ ವರ್ಷನೂ ಕೂಡ ನಮ್ಮ ಬಡ್ಲಿ ಗ್ರಾಮದಲ್ಲಿ ಚಿದಂಬರೇಶ್ವರರ ಸಾನ್ನಿಧ್ಯದಲ್ಲಿ ಈ ಹೋಮ ಹವನ ಇರ್ಬೋದು, ಸತ್ಸಂಗ ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮಗಳ ಬಹಳ ಚೆನ್ನಾಗಿ ನೆರವೇರ್ತಾ ಬಂದಿದ್ದಾವೆ. ನಾಳೆ ರಾಮನವಮಿ, ಕೆಲವೊಂದು ಕಡೆ ಇವತ್ತು ಮಾಡ್ಯಾರ. ಬಹಳ ಶ್ರೇಷ್ಠ ಅಲ್ಲ ರಾಮ, ಶ್ರೀರಾಮಚಂದ್ರ ನಮಗೆಲ್ಲ ಆದರ್ಶ. ವಿಶೇಷವಾಗಿ ಚಿದಂಬರೇಶ್ವರ ಅವ್ರ ಬಗ್ಗೆ ನೀವೆಲ್ಲ ಸಾಕಷ್ಟು ಓದಿದ್ದೀರಿ, ತಿಳ್ಕೊಂಡಿರಿ. ಯಾರು ಬಡವರು, ನಿರ್ಗತಿಕರು ಅವ್ರ ಹತ್ತಿರ ಬಂದು ದರ್ಶನ ತಗೊಂಡಾರಲ್ಲ, ಅವರೆಲ್ಲ ಪಾವನರಾಗಿದ್ದಾರೆ. ಚಿದಂಬರೇಶ್ವರ ಅನ್ನೋದು ಹೆಸರಿನಲ್ಲೇ ಬಹಳ ದೊಡ್ಡ ಶಕ್ತಿ. ಚಿದಂಬರೇಶ್ವರ ಸಮಕಾಲೀನ ಹಾಗೂ ಹೊಸಳ್ಳಿ ಬೂದೀಶ್ವರರು, ಗರಗದ ಮಡವಾಳಪ್ಪಜ್ಜನವರು, ನವರಗುಂದ ನಾಲಿಂಗಪ್ಪಜ್ಜ, ಶಿಸ್ನಾಳ ಶರೀಫಜ್ಜ, ಈ 19-20ನೇ ಶತಮಾನದಲ್ಲಿ ಆಸುಪಾಸು ಇವ್ರೇನು ಬಂದ್ರಲ್ಲ, ಬಹಳ ದೊಡ್ಡ ಕ್ರಾಂತಿಯನ್ನು ನಮ್ಮ ಕರ್ನಾಟಕದಲ್ಲಿ ಮಾಡುವ. ಅವ್ರು ಯಾರನ್ನೂ ಹಿಂದೆ ಮುಂದೆ ಏನು ನೋಡತ್ರಿಕ್ಕಿಲ್ಲ. ಅದ್ರಾಗ ನಾಗಲಿಂಗಪ್ಪ ಕೂಡ್ಬಿಟ್ಟು ಇದ್ದಾಗ ಹೇಳ್ಬಿಡ್ತಿದ್ರು. ಆ 19-20ನೇ ಶತಮಾನದಲ್ಲಿ ಇಷ್ಟೆಲ್ಲ ಧಾರ್ಮಿಕ ಸುಧಾರಣೆ ಆಗಬೇಕಾದ್ರೆ ಇವರೆಲ್ಲ ಕಾರಣ. ಅದರಲ್ಲಿ ಚಿದಂಬರೇಶ್ವರ ಕೂಡ ಒಬ್ಬರು. ಎಷ್ಟೋ ಕಷ್ಟಗಳು ಬಂದರೂ ಕೂಡ ಜನರಿಗೆ ಹೋಗಿ ದರ್ಶನ ತಗೊಂಡ್ಬಿಟ್ರೆ ನಾವೆಲ್ಲ ಪಾವನರಾದಿವ್ರಿ ಚಿದಂಬರೇಶ್ವರ ದರ್ಶನ ತಗೊಂಡಂತೇಳಿ ಈ ಕಡೆ ಭಾಗದ ಜನ ಇನ್ನೂವರೆಗೂ ಕೂಡ ಮಾತಾಡ್ತಾರಲ್ಲ. ಅದಕ್ಕಾಗಿ ಚಿದಂಬರೇಶ್ವರ ಬಹಳ ದೊಡ್ಡವರು. ಅವ್ರದ್ದೊಂದು ದೇವಸ್ಥಾನದಲ್ಲಿ ಇವತ್ತು ಮಾತಾಡ ದೀಕ್ಷಿತರು 25ನೇ ವರ್ಷದ, ಇವ್ರದ್ದು ಬಹಳ ದೊಡ್ಡ ಮಹಿಮಾಶಾಲಿಗಳು. ಅವ್ರದ್ದು 25ನೇ ವರ್ಷ ಪುಣ್ಯ ಸ್ಮರಣೋತ್ಸವ. ನಿಮ್ಮನ್ನೆಲ್ಲ ಪುಣ್ಯತಿಥಿ ಮಾಡ್ತಾರೆ. 1 ವರ್ಷ 2 ವರ್ಷ ಮುಗಿದು ಬಿಟ್ಬಿಡ್ತಾರೆ. ಯಾರು ನೆನಪ ಉಳಿದ್ರು ಮುಂದೆ. ಈ ಮಹಾತ್ಮರದ್ದು ಯಾಕಂದ್ರೆ ಮಹಾತ್ಮರು ಅಂತೀವಲ್ಲ, ಸೂರ್ಯ ಚಂದ್ರ ಇರುವವರೆಗೆ ಇದು ನಡೀತಾ ಇರ್ತದೆ. ನಮ್ಮ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಸೂರ್ಯ ಚಂದ್ರ ಇರುವವರೆಗೆ ನಮ್ಮ ಅರವಿಂದ ಜೊತೆಗೆ ಎಷ್ಟು ಒಳ್ಳೆಯ ಕಾರ್ಯಕ್ರಮ ಅನ್ಕೊಂಡು ಇವತ್ತು ಧಾರ್ಮಿಕ ಬೇಕು. ಇವತ್ತು ಆಧ್ಯಾತ್ಮಿಕತೆ ಭಾಳ ಅವಶ್ಯಕತೆ. ಅದು ಇಂಥ ಒಂದು ಈ ಒಂದು 21ನೇ ಶತಮಾನದಲ್ಲಿ ಇವತ್ತು ಇದರ ಅವಶ್ಯ ಭಾಳಿದೆ. ಇವತ್ತು ಯೋಗ, ಧರ್ಮ, ಧ್ಯಾನ, ಜಪ, ತಪ ಇದೆಲ್ಲರಿಗೆ ಅವಶ್ಯನೇ ಇವತ್ತು. ಯಾಕಂದ್ರೆ ಇವತ್ತು ಭಾಳ ದಾರಿ ಬಿಡ್ತಾ ಇದ್ದಾರೆ. ಇವತ್ತು ಮೊದಲ ಶ್ರೀಮಂತಿಕೆ ಹೆಚ್ಚಿರಾಕಿಲ್ಲ, ಕಡಿಮೆ ಇತ್ತು, ಆದರೂ ಆಧ್ಯಾತ್ಮಿಕ ಜೀವಿಗಳಾಗಿದ್ದಾರೆ. ಇವತ್ತು ಎದಕ್ಕೂ ಕೂಡ ತೊಂದರೆ ಇಲ್ಲ ಯಾರಿಗೂ. ಇವತ್ತು ಅವಾಗ 3-4 ವರ್ಷ ಬರಗಾಲ, ಬರೀ 1 ವರ್ಷ ಬಂದ ಕಾಲ ಊರ ಬಿಡ್ತಿದ್ರು. ಊರಾಗ ಯಾರು ಇರ್ತಿರ್ಕಿಲ್ಲ, ಅಷ್ಟು ಬರಗಾಲಗಳು ಬರ್ತಿದ್ವು. ಆದೀಗ ಇಲ್ಲ. ಚಿದಂಬರೇಶ್ವರನ ಆಶೀರ್ವಾದ, ಪರಮಾತ್ಮನ ಆಶೀರ್ವಾದದಿಂದ ಇನ್ನು 10 ವರ್ಷ ಬರಗಾಲ ಬಿದ್ದರೂ ಯಾರಿಗೆ ಏನಾಗಲ್ಲ. ಅಷ್ಟು ಆರ್ಥಿಕವಾಗಿ ಜನ ಸುಧಾರಣೆ ಆಗಿದ್ದಾರೆ. ಇನ್ನು ಆಧ್ಯಾತ್ಮಿಕವಾಗಿ ಸುಧಾರಣೆ ಆಗಬೇಕಾಗಿದೆ. ಇವತ್ತು ಏನು ಹಿರಿಯರು ಇದಾರಲ್ಲ, ಈ ಹಿರಿಯರದ ಒಂದು ಇವರು ಭಾಳ ಸಂಸ್ಕಾರ ಕೊಡುವಂಥ ಸಂಸ್ಕಾರದಲ್ಲಿ ಬೆಳೆದು ಬಂದರು. ಇವತ್ತಿನ ಯುವ ಪೀಳಿಗೆ ಇದಕ್ಕೆ ಭಾಳ ಅವಶ್ಯ. ನೀವೆಲ್ಲ ಈಗ ಮಕ್ಕಳಿಗೆ ಇವತ್ತು ಪುರಸ್ಕಾರವನ್ನು ಕೊಟ್ಟರು. ಇವತ್ತು ನಿಮ್ಮ ಮಕ್ಕಳು ಸೈನ್ಸ್ ಓದಾರಿದ್ದಾರೆ, ಅದ್ರಾಗ ಇನ್ನೊಬ್ಬ ಯುವಕ ಇಲ್ಲ, ಅವ್ರಿಗೆಲ್ಲ ಉತ್ತಮವಾದ ಸಂಸ್ಕಾರ ಕೊಡಬೇಕು. ಸಂಸ್ಕಾರ ಕೊಡುವ ತಂದೆ ತಾಯಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವತ್ತು ಎಲ್ಲ ಅನುಕೂಲಗಳನ್ನು ನೀವೆಲ್ಲ ನಿಮ್ಮ ಮಕ್ಕಳಿಗೆ ಅವ್ರು ಏನು ಕೇಳ್ತಾರೆ ಎಲ್ಲ ಅನುಕೂಲ ಮಾಡಿಕೊಡ್ತೀರಿ. ನೀವು ಅವ್ರು ಏನು ಓದ್ತೀವಿ ಅಂತಾರೆ ಓದಿಸ್ತೀರಿ. ಅವ್ರಿಗೆಲ್ಲ ಇವತ್ತು ಮೊಬೈಲ್ ಹಿಡ್ಕೊಂಡು, ಗಾಡಿ ಹಿಡ್ಕೊಂಡು, ಹಾಸ್ಟೆಲ್, ಅವ್ರು ಎಲ್ಲಿ ಹೇಳ್ತಾರೆ ಬೆಂಗಳೂರು ಅಂದ್ರೆ ಬೆಂಗಳೂರು, ದಿಲ್ಲಿಗೂ ಹೋಗಿ ಕಲಿಸುವಂಥ ಶಕ್ತಿ ಇವತ್ತು ನಿಮಗೆಲ್ಲ ತಂದೆ ತಾಯಿಗೆ ಬಂದಿದೆ. ಆದ್ರೆ ಏನು ಮಾಡ್ತಾ ಇದ್ದಾರೆ, ಸಂಸ್ಕಾರವಂತ ಆಗ್ತಾ ಇದೆ. ನಮ್ಮ ಧರ್ಮ ಏನು, ನಮ್ಮ ಆಚಾರ ಏನು, ನಮ್ಮ ಸಂಸ್ಕೃತಿ ಏನು, ನಮ್ಮ ಮನೆತನ ಏನು,
ನಮ್ಮ ಮನೆತನದ ಪರಂಪರೆ ಏನನ್ನೋದನ್ನು ನಮ್ಮ ವಿದ್ಯಾರ್ಥಿಗಳು ನೀವು ಮಕ್ಕಳಿಗೆ ನೀವೆಲ್ಲ ಕಲಿಸ್ಬೇಕಾಗಿದೆ ಇವತ್ತು. ಇದು ಭಾಳ ಅವಶ್ಯ ಇವತ್ತು. ಸಂಸ್ಕಾರ ಇಲ್ಲದೆ ಹೋದ್ರೆ ಇವತ್ತು ಏನಾಗ್ತಿದ್ದು, ಮೊದಲ ಮಕ್ಕಳೆಲ್ಲ ನಿಮ್ಮ ಹತ್ತೆಲ್ಲ ಬೆಳೀತಿದ್ವಿ ಇವತ್ತು. ಅವ್ರು 5ನೇ ಕ್ಲಾಸು 7ನೇ ಕ್ಲಾಸು 8ನೇ ಕ್ಲಾಸು 10ನೇ ಕ್ಲಾಸ್ವರೆಗೆ ನಿಮ್ಮಲ್ಲೇ ಇರ್ತಿದ್ರು. ನಿಮ್ಮ ಕಷ್ಟ ಸುಖದಲ್ಲಿ ಅವರೆಲ್ಲ ಭಾಗಿಗಳಾಗ್ತಿದ್ರು. ಆಮೇಲೆ ಅಣ್ಣ ತಮ್ಮ ಕಾಕ ಚಿಕ್ಕಪ್ಪ ದೊಡ್ಡಪ್ಪ ಇವೆಲ್ಲ ಸೂಟಿ ಬಂತಂದ್ರೆ ಎಲ್ಲರ ಕಡೆ ಹೋಗ್ತಿದ್ರು, ಹೊಲದಲ್ಲಿ ಕೆಲಸ ಮಾಡ್ತಿದ್ರು, ಮನ್ಯಾಗ ಕೆಲಸ ಮಾಡ್ತಿದ್ರು. ಈಗ ಅದಿಲ್ಲ. ಇನ್ನೂ ಡಿಲಿವರಿನೇ ಆಗಿರೋದಿಲ್ಲ, ಯಾವ ಸ್ಕೂಲ್ಗೆ ಹಚ್ಬೇಕಂತ ಅವಾಗ ತೀರ್ಮಾನ ಮಾಡ್ತಾರೆ. ಮಕ್ಕಳನ್ನ ಏನು ಮಾಡ್ತಾ ಇದ್ರೆ ಇದ್ದಿದ್ಲಾಗ ದೂರ ನೀವು ಈಡ್ ನಾವು ಬೇಡ ಅನ್ನೋಲ್ಲ, ಅದಕ್ಕೊಂದು ಅಂತರ ಬೇಕಲ್ಲ, ವಯಸ್ಸರ ಬೇಕಲ್ಲ. ಇನ್ನೂ 5ನೇ ಕ್ಲಾಸ್ 2ನೇ ಕ್ಲಾಸ್ ಇರ್ತದೆ, ಎಲ್ಲೆಲ್ಲೋ 2-2 ಲಕ್ಷ 3-3 ಲಕ್ಷ ಪಟ್ಟು ಮಕ್ಕಳನ್ನ ದೂರ ಇಟ್ಟು ಬರ್ತೀರಿ. ಅವ್ರಿಗೆ ಮಣಿತನ ಅನ್ನೋದು ಗೊತ್ತಿಲ್ಲ, ನಮ್ಮ ಮನೆದೇವ್ರು ಅನ್ನೋದು ಗೊತ್ತಿಲ್ಲ, ನಮ್ಮ ದೇವ್ರು ಅನ್ನೋದು ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ. ಅವ್ರ ಮುಂದಲ್ಲಿ ಓದಿ ಅವ್ಯಾವೋ ಕ್ರಿಶ್ಚಿಯನ್ ಸ್ಕೂಲ್ಗಳಿಗೆ ಸೇರಿಸಿ 5 ಲಕ್ಷ 10 ಲಕ್ಷ ಅವ್ರು ಏನು ಕಲಿಸ್ತಾರೆ ಅಲ್ಲಿ? ಏನೂ ಇಲ್ಲ. ನಿಮಗೆ ಗಂಧ ಹಚ್ಚೋದು ಕಲಿಸೋದಿಲ್ಲ, ನಾಮ ಹಚ್ಚೋದು ಕಲಿಸೋದಿಲ್ಲ, ಕುಂಕುಮ ಹಚ್ಚೋದು ಕಲಿಸೋದಿಲ್ಲ, ಭಸ್ಮ ಹಚ್ಚೋದು ಕಲಿಸೋದಿಲ್ಲ. ನಿಮಗೆ ಜನಿವಾರ ಹಾಕೋದು ಎಲ್ಲ ಹೊರಗೆ ತೆಗೆದು ನಿಮ್ಮನ್ನು ಒಳಗೆ ಅಡ್ಮಿಷನ್ ಮಾಡ್ಕೋತಾರೆ. ಇದು ನಮ್ಮ ಧರ್ಮ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಅಲ್ಲ. ಇವತ್ತು ಧರ್ಮ ಭಾಳ ಅವಶ್ಯಕ ಇವತ್ತು. ಯಾವುದೇ ಇರಲಿ, ವಿವಿಧತೆಯಲ್ಲಿ ಏಕತೆ ಕಂಡಿರ್ತಕ್ಕಂಥ ನಮ್ಮ ದೇಶ ಇವತ್ತು. ನಮ್ಮ ಅನೇಕ ಸಂಪ್ರದಾಯಗಳು ಇವತ್ತು, ಅನೇಕ ಸಂಪ್ರದಾಯಗಳವ. ಅವೆಲ್ಲನೂ ಕೂಡ ಒಂದೇ ಸಂದೇಶವನ್ನು ಕೊಟ್ಟಾವು. ನಾವೆಲ್ಲರೂ ಒಂದೇ ಅನ್ನುವಂಥ ತತ್ವವನ್ನು ಕೊಟ್ಟಿದ್ದೇವೆ. ಚಿದಂಬರೇಶ್ವರರು ಅದನ್ನೇ ಹೇಳಿದರು, ಬಸವಣ್ಣವರು ಅದನ್ನೇ ಹೇಳಿದರು, ಸಿದ್ಧಾರೂಢರು ಕೂಡ ಅದನ್ನೇ ಹೇಳಿದ್ದಾರೆ. ಅನೇಕ ಮಹಾತ್ಮರು ಎಲ್ಲರೂ ಒಂದಾಗಿ ಬಾಳುವಂಥ ಸಂದೇಶವನ್ನು ಕೊಟ್ಟಿದ್ದಾರಲ್ಲ, ನಾವೆಲ್ಲ ಅರ್ಥ ಮಾಡ್ಬೇಕು. ನಮ್ಮ ಮಕ್ಕಳಿಗೆ ಚೆನ್ನಾಗಿ ಸಂಸ್ಕಾರ ಕೊಡಬೇಕು. ನೀವು ಚೆನ್ನಾಗಿ ಅವ್ರಿಗೆ ಸಂಸ್ಕಾರ ಕೊಟ್ಟರೆ ಅವರೆಲ್ಲ ನಿಮ್ಮನ್ನು ಬಂದು ನೋಡ್ತಾರೆ. ಹಲವಾರು ವಿಚಾರಗಳು ನಿಮಗೆ ಹೇಳ್ಬೇಕಾಗಲ್ಲ. ಮೊಬೈಲಲ್ಲಿ ನೋಡ್ತೀರಿ, ಟಿವಿಯಲ್ಲಿ ನೋಡ್ತೀರಿ, ಎಷ್ಟು ತೊಂದರೆ ಇದೆ ಇವತ್ತು. ತಂದೆ ತಾಯಿ ಅಂದ್ರೆ ಗೌರವವಿಲ್ಲ. ನಮ್ಮ ಗದಗ ನಮ್ಮ ಚಿದಂಬರಂ ಟ್ರಸ್ಟ್ ಕಮಿಟಿ ಇದೆಯಲ್ಲ, ಪ್ರತಿ ವರ್ಷ ಯಾಕೆ ಸತ್ಸಂಗ ಮಾಡ್ತಾರೆ ಅಂದ್ರೆ ನಿಮಗೆಲ್ಲ ತಿಳುವಳಿಕೆ ಬರಲಿ ಅಂತ. ತಿಳುವಳಿಕೆ ಬರಬೇಕು, ತಂದೆ ತಾಯಿಗಳ ಬಗ್ಗೆ ಗೌರವ ಕೊಡಬೇಕು. ತಂದೆ ತಾಯಿ ದೇವರವರು, ಅದನ್ನು ತಿಳಿಸ್ಕೊಡ್ತಾರೆ ಇಲ್ಲಿ ಸತ್ಸಂಗ ಮುಖಾಂತರ. ನೀವೆಲ್ಲ ಕಲಿಸಿ ದೂರಿಟ್ಟು ಬಿಡ್ತೀರಿ. ಅವ್ರು ಬಂದ ಮೇಲೆ ನಿಮ್ಮನ್ನು ನೋಡ್ತಾರೆ. ಎಷ್ಟು ಉದಾಹರಣೆ ಇಲ್ಲೇ ಚಿಕ್ಕೋಡಿಯಲ್ಲಿ ಆಗಬೇಕು. ಮಕ್ಕಳೆಲ್ಲ ವಿದೇಶದಾಗ, ತಾಯಿ ತಂದೆ ಇಲ್ಲೇ ತಿರ್ಕೊಂಡು, ಮಗಳು ವಿದೇಶದಾಗ. ನೀವ ಸರ್ಕಾರದವ್ರು ಮುನ್ಸಿಪಾಲಿಟಿಯವ್ರು ಬಂದ್ ಮಾಡಿಬಿಡ್ರಿ ಅಂತ ಬರ್ತಿದ್ದು ಆಗಿದ್ದು ಬರೆದಿಟ್ಟು ಘಟನೆ ಚಿಕ್ಕೋಡಿ ತಾಲೂಕಲ್ಲಿ ನಡೆದಿದ್ದು. ನಾವು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ಮಣ್ಣಿಗೂ ಕೂಡ ಬರಲಾರ್ದಂಥ ಮಕ್ಕಳನ್ನ ತೊಗೊಂಡು ಏನು ಮಾಡೋಕ್ಕೆ ಸಾಧ್ಯ? ಕಲಿಸ್ರಿ, ಸಂಸ್ಕಾರ ಇಲ್ಲೇ ಇರಲಿ. ಈಗೆಲ್ಲ ಓಡಾಡಿ ಬರಾಕತ್ತಾರ ನೋಡ್ರಿ ವಿದೇಶದಿಂದ. ಕೊರೋನಾದಾಗ ಹೆಂಗೆ ಬಂದ್ರಲ್ಲ, ಮತ್ತು ನನ್ನ ತಂದೆ ನನ್ನ ತಾಯಿ ಅಂತೇಳಿ ಬರಾಕತ್ತಾರ. ಅದಕ್ಕಾಗಿ ತಂದೆ ತಾಯಿಯನ್ನು ಯಾರು ನೋಡ್ತಾರಲ್ಲ ಅವರೇ ನಿಜವಾದ ಮಕ್ಕಳಿಗೆ ಅವನೇ ಆದರ್ಶ ಪ್ರಜೆ ಆಗ್ತಾರೆ.